ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆ ಹೊತ್ತಿಗೆ ಮಾಡುವಂತಹ ಕಡಲೆಪುರಿನ ತೋರಿಸ್ತಾ ಇದ್ದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಬೇಕಾದರೆ ಒಂದು ವಾರ ಅಥವಾ 15 ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ನಾನು ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನನ್ನ ಜೊತೆಗೆ ನನ್ನ ಮಗಳು ಸಹ ರೆಡಿ ಮಾಡ್ಕೊತಾ ಇದ್ಲು. ಒಂದು ಬಾಣಲಿನ ಇಟ್ಟಿದ್ದೀನಿ, ಅದು ಕಾಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಹುಷಾರಾಗಿರಿ, ಯಾಕೆಂದರೆ ಬೆಳ್ಳುಳ್ಳಿ ಸ್ವಲ್ಪ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಅಲ್ಲೂ ಇದು ಮಾಡಿದಾಗ ನನ್ನ ಮಗಳು ಪಕ್ಕದಲ್ಲೇ ಇದ್ಲುತ್ತೆ, ಅವಳನ್ನ ಕರ್ಕೊಬಿಟ್ಟೆ ಈ ಕಡೆ, ಸಿಡಿಯುತ್ತೆ ಬಾ ಈ ಕಡೆ ಅಂತ. ನೆಕ್ಸ್ಟ್ ಅದಕ್ಕೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಫಸ್ಟ್ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹಾಕಿ ನೋಡಿ, ಅದು ಹಂಗೇ ಒಂಚೂರು ಸಿಡಿದ್ಬಿಡ್ತು. ಅದಕ್ಕೋಸ್ಕರ ನಾನು ದೂರ ಬಂದೆ. ನಿಮಗೆ ಈ ಥರ ಇದು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿ ಲೋ ಫ್ಲೇಮ್ನಲ್ಲೇ ನೀಟಾಗಿ ಇದು ಮಾಡಬೇಕು. ನೆಕ್ಸ್ಟು ಮೆಣಸಿನ್ಕಾಯಿನ ಹಾಕೋಣ. ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ನೆಕ್ಸ್ಟ್ ಹುರ್ಗಡ್ಲೆ ಹಾಕಿ ಇದನ್ನೆಲ್ಲ ನೀಟಾಗಿ ಸಣ್ಣ ಉರಿನಲ್ಲೇ ನೀವು ಆದಷ್ಟು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದಾದ ನಂತರ ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಹಾಕಿದ ತಕ್ಷಣ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಉರಿನಲ್ಲೇ ಆದಷ್ಟು ಇದನ್ನು ರೋಸ್ಟ್ ಮಾಡೋದ್ರಿಂದ ಚೆನ್ನಾಗಿ ಗರಮ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಪುರಿನ ಹಾಕ್ತಾಯಿದ್ದೀನಿ. ಪುರಿ ಅದಕ್ಕೆ ಮಸಾಲೆ ಹಾಕಷ್ಟು ಮಾತ್ರ ಪುರಿ ಹಾಕಬೇಕು, ಜಾಸ್ತಿ ಪುರಿ ಹಾಕಿದ್ರೂ ಚೆನ್ನಾಗಿರಲ್ಲ, ಹಾಗೆ ಬರೀ ಮಸಾಲೆ ಥರ ಇದ್ರೂ ಚೆನ್ನಾಗಿರಲ್ಲ. ಈ ಥರ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಲ್ಮೋಸ್ಟ್ ಅಲ್ಲಿ ಬೇಕಾಗಿರೋ ಮಸಾಲೆ ಐಟಮ್ಸ್ ಎಲ್ಲ ಫಸ್ಟೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರನೇ ಒಂದು 5-10 ನಿಮಿಷ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಪುರಿನೂ ಸಹ ಗರಮ್ ಆಗಿರುತ್ತೆ, ತುಂಬ ದಿನ ಇರುತ್ತೆ. ಒಂದು ಬಾಕ್ಸ್ಗೆ ಟೈಟ್ ಮುಚ್ಚಳ ಇರುವಂಥದ್ದಕ್ಕೆ ಹಾಕ್ಬಿಟ್ಟು ಇಟ್ಕೊಂಡ್ರೆ 15 ದಿನದವರೆಗೂ ಆರಾಮ್ಸೆ ಇಟ್ಕೋಬೋದು. ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಎಲ್ಲ ಅರ್ಚನೆ ಮಾಡ್ತಾಯಿದ್ರು ಐನೋರು ಸಹ. ದೇವರು ಶಾಂತರೂಪಿಯಾದಂತಹ ದುರ್ಗಾ ಮಾತೆ ಆಗಿರ್ತಾಳೆ. ನಾವು ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ನಾವು ಹಾಗೇ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇದನ್ನು ನೋಡ್ಬೋದು, ಏನಿದೆ ಈ ಥರ ತೋರಿಸ್ತಾ ಇದ್ದಾರೆ ಅಂತ. ನಾನು ಈ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ನಮ್ಮ ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀನಿ. ಯಾವಾಗಲೂ ಮಕ್ಕಳನ್ನ ಓದಿ ಅಂತ ಅಂದರೆ ಮಕ್ಕಳು ಸಹ ಓದೋಕ್ಕೆ ಇದು ಮಾಡ್ತಾರೆ. ನಿಮ್ಗೇನಾದ್ರು ಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕಳಿಸಿರ್ತೀನಿ. ನಿಮ್ಗೇನಾದ್ರು ಬೇಕಾಗಿದ್ದರೆ ಅದ್ರ ಮೂಲಕ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.